ಸ್ವೀಟ್ ರೂಮ್ ಕೂಡ ಗೋಲ್ಡ್ ಪ್ಲೇಟೆಡ್. ಯಪ್ಪ ನೋಡಿ ಮಗ ತರ್ಸೋ ಏನ್ ತರ್ಸ ಗುರು ನಾನು ಸ್ನಾನ ಮಾಡಿಲ್ಲ, ಚಪ್ಲಿ ಕಿತ್ತೋಗಿದೆ. ನಾನು ದೇವ್ರಾಣೆ ಈ ಹೋಟ್ಲಿಗೆ ಹಿಂಗಂತೂ ಬರೋದೇ ಇಲ್ಲ. ಏನ್ ಮಾಡ್ತಾವ್ರಿ ಇಲ್ಲಿ? Congratulations, brother. Congratulations. Ababa lottery. Guys, welcome back to my new vlog. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ. ಸ್ವಾಗತ. ಇವತ್ತಂತೂ ಯಾರಿಗೂ ಜಿಗ್ ಚಾಕ್ ಮಾಡಿ ಕೂತ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಇವಾಗ ಏನಂದರೆ ಪ್ಲ್ಯಾನು ಆ್ಯಸ್ ಆಫ್ ನಾವು ಈ ಹಾಸ್ಟ್ಲು ಚಿಕ್ಕದಾಗಿದೆ ಅಂತ ಹೇಳಿ ಎಲ್ಲರಿಗೂ ಚೆಕ್ಔಟ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕಂಜೆಸ್ಟೆಡ್ ಆಯಿತು. ನಮ್ಮ ಜೊತೆ ನಮ್ಮ ದೊಡ್ಡಪ್ಪಂಗೆ ಕಾಂಪಿಟೇಷನ್ ಕೊಡೋರು ಇನ್ನೊಬ್ಬರು ಬೇರೆ ಬಂದಿದ್ದರು. ಅದಕ್ಕೋಸ್ಕರ ಬೇಡ, ಯಾಕೋ ನಮಗೆ ನಾವು 5 ಜನ ಇದು ರೂಢಿ ಆಗಿತ್ತಲ್ವ, ಅದಕ್ಕೋಸ್ಕರ ನಾವು ಬೇಡ ಅಂತೇಳಿ ಎಲ್ಲ ಲಗೇಜ್ನ ತೆಗೆದುಬಂದಿಟ್ಟು ಚೆಕ್ಔಟ್ ಹಾಕಿ ಬೇರೆ ಹಾಸ್ಟ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವಿದ್ದಿದ್ದು ಮ್ಯಾಡ್ ಮಂಕಿಲಿ. ನೆಕ್ಸ್ಟ್ ಯಾವ ಹಾಸ್ಟ್ಲಿಗೆ ಹೋಗ್ತಾ ಇರೋದು ಗುರು? ಬಫೆಲೋ ಅಲ್ಲ, ಬಫೆಲೋ ಹಾಸ್ಟ್ಲಿಗೆ ನೋಡಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವಾಗ ಅಲ್ಲಿ ಹೋಗಿ ನಮ್ಮ ಲಗೇಜ್ಗಳನ್ನೆಲ್ಲ ಇಟ್ಟು ಆಮೇಲೆ ಇವತ್ತು ಸೈಟ್ ಸೀಯಿಂಗ್ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಇವಾಗಿರೋ ಜಾಗ ಬಂದು ಹೊನಾಯ್ ಅಂತ. ಈ ಹೊನಾಯ್ ಜಾಗದಲ್ಲಿ ನಮಗೆ ಸೀಯಿಂಗ್ ಅಂತ ಬರೋದು ಇಲ್ಲಿಂದ ಒಂದು 4-5 ಜಾಗಗಳು. ಯಾವುದ್ಯಾವುದು ಅಂದರೆ ಸಾಪಾ ವ್ಯಾಲಿ ಅಂತ ಬರುತ್ತೆ, ಅದಕ್ಕೆ ಅಲ್ಲೇ ಒಂದಿನ ಹೋಗಿ ಸ್ಟೇ ಆಗಬೇಕಾಗುತ್ತೆ. ಅದು ಬಿಟ್ಟರೆ ಹಾಲಾಂಗ್ ಬೇ ಅಂತ ಬರುತ್ತೆ. ಸೊ ಆ ಜಾಗಗಳಿಗೆಲ್ಲ ಕವರ್ ಮಾಡಬೇಕು ಅಂತೇಳಿ ಇಲ್ಲೇ ನಾವು ಲಾಂಗೆಸ್ಟ್ ಡೇಸ್ ಇರೋದು. ಅದು 5 ದಿನ ಇಲ್ಲೇ ಇರ್ತೀವಿ ಹೊನಾಯಲ್ಲಿ. ಗೈಸ್, ಇವಾಗ ನಾನು ಇವ್ರಿಗೆಲ್ಲರಿಗೂ ಹಾಸ್ಟೆಲ್ ಬುಕ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ, ಆದರೆ ನಾನು ಇವ್ರಿಗೆ ಹಾಸ್ಟೆಲ್ ಬುಕ್ ಮಾಡಿಲ್ಲ. ನಾನು ಇವ್ರಿಗೆ ಬುಕ್ ಮಾಡಿರೋದು ಒಂದು 5 ಸ್ಟಾರ್ ರೂಮ್. ಹೊನಾಯಲ್ಲಿ ಒನ್ ಆಫ್ ದ ಬೆಸ್ಟ್ 5 ಸ್ಟಾರ್ ರೂಮ್ನ ಬುಕ್ ಮಾಡಿದ್ದೀನಿ. ಸೊ ಅದರಲ್ಲೂ ಎಕ್ಸಿಕ್ಯೂಟಿವ್ ಸೂಟ್ನ ಬುಕ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಇನ್ನೊಂದು ಏನಂತ ಹೇಳಿದ್ರೆ, ಇಷ್ಟು ಜನರಲ್ಲಿ ಯಾರೂ ನಂಬಲ್ಲ, ಯಾಕಂದರೆ ಏನೋ ಒಂದು ಉಲ್ಟಾ ಹೊಡೆದ್ಬಿಡುತ್ತೆ 100%. ನನ್ನ ಟೀಮ್ಗೆ ಯಾರನ್ನಾದರೂ ಒಬ್ಬರು ಹಾಕ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ ಸಿನಾರಿಯೋ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಏನಾಗುತ್ತೆ, ಇಲ್ಲ ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಬಂದೇ ಬರುತ್ತೆ. ಅದಕ್ಕೋಸ್ಕರ ಮೆಜಾರಿಟಿ ಒಂದು ಇರಲಿ, ಇನ್ನೊಂದು ಇರಲಿ, ನನ್ನ ಜೊತೆ ಇನ್ನೊಂದು ತಗೊಳಕೊಂಡು ಇನ್ನೊಬ್ಬ ಬಯಸ್ಕೊಳ್ಳೋಂಗಿದ್ರೆ ಇನ್ನೊಬ್ಬ ಬಯಸ್ಕೊಳ್ಳಿ ಅಂತ. ಯಾಕಂದರೆ ನಾನು ಹೆಂಡತಿ ಸೈಕ್ ಮಾಡಿಬಿಡ್ತಾಳೆ, ಇದು ಬಜೆಟ್ ಟ್ರಿಪ್ಪು ಹಂಗೆ ಹಿಂಗೆ ಅಂತ ಶುರು ಮಾಡಿ ನನಗೆ 100% ಅವ್ನು ಹಂಗೆ ಮಾಡೋದು. 100 ರೂಪಾಯಿಗೂ ಲೆಕ್ಕ ಹಾಕ್ಬಿಡ್ತಾಳೆ. ಆ್ಯಂಡ್ ನಮ್ಮ ಮಿದ್ದವ್ರಿಗೂ ಎಲ್ಲರಿಗೂ ತೊಂದರೆ ಆಗಬಾರ್ದಲ್ವ, ಅದಕ್ಕೋಸ್ಕರ ನೋಡೋಣ ಏನು ಮಾಡೋದು ಅಂತ. ನನ್ನ ಕಡೆಯಿಂದ ಸರ್ಪ್ರೈಸ್ ಅಂತ ಹೇಳೋದನ್ನು ಬೇಡ, ಹಂಗೆ ಹಿಂಗೆ ಅಂತ ಸೈಕ್ ಮಾಡ್ತಾರೆ. ಸೊ ಅದಕ್ಕೆ ಇವಾಗ ಯಾರನ್ನಾದರೂ ಒಬ್ಬರು ನನ್ನ ಟೀಮ್ಗೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರನ್ನ ಹಾಕೋಬೇಕಂತ ಗೊತ್ತಾಗ್ತಾಯಿಲ್ಲ. ಸೊ ನಾನು ಅಖಿಲ್ನೇ ಹಾಕೋಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಐಡಿಯಾ ಕೂಡ ಗೊತ್ತಿಲ್ಲ, ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಐಡಿಯಾ ಇಲ್ಲ. ಆ ಹೋಟೆಲ್ ಯಾವ ಥರ ಇರುತ್ತೆ ಅಂತ ನಿಮಗೂ ಸರ್ಪ್ರೈಸ್ ಇರುತ್ತೆ, ಆ್ಯಂಡ್ ಇವರೆಲ್ಲರಿಗೂ ಸರ್ಪ್ರೈಸ್ ಇರುತ್ತೆ. ನಾನು ಸ್ವಲ್ಪ R&D ಮಾಡಿ ಬುಕ್ ಮಾಡಿರುವಂಥದ್ದು. ಈಸ್ ನಮಗೆ ಟಫೆಸ್ಟ್ ಜಾಬ್ ಅನಿಸ್ತಾ ಇರೋದು ನಮ್ಮ ಟ್ರಿಪ್ಪಲ್ಲಿ ಇದೊಂದೇ. ನೋಡಿ, ಪ್ರತಿ ಸರಿನೂ ಲಗೇಜ್ಗಳನ್ನ ಒಳ್ಳೆ ಟಾಟಾ ಎಸಿಗೆ ತುಂಬಿ ಯಪ್ಪ ಯಾಕೆ ಕೇಳ್ತೀರಾ, ಬನ್ನಿ ನೋಡೋಣ. ಸೈಕ್ ಆಗೋದು ನನ್ನ ಹೆಂಡತಿ ಮಾತ್ರ. ಸೊ ನಾನು ಹೆಂಡತಿ ಕಟ್ಟಿ ಸೈಡಿಗೆ ಕರೆದ್ಬಿಟ್ಟು ಹೇಳಿದ್ದೀನಿ ಅವನಿಗೆ. ಇವಾಗ ಗೊತ್ತಾಗ್ಬಿಟ್ಟಿದೆ ವಿಷಯ. ಏನು ವಿಷಯ ಅಂದರೆ ನಾನು ಹೋಟೆಲ್ ಬುಕ್ ಮಾಡಿರೋದು. ಗೈಸ್, ನಾನು ವಿಯೆಟ್ನಾಮ್ ಬಂದಿರೋದು ನನ್ನ ಸ್ಟೋರಿ ನೋಡಿ ನನ್ನ ಕ್ಲೈಂಟ್ ಒಬ್ಬರು ನಂಗೆ ಮೆಸೇಜ್ ಮಾಡಿದ್ದಾರೆ, ನಾವು ವಿಯೆಟ್ನಾಮಲ್ಲೇ ಇದ್ದೀವಿ, ಇಲ್ಲೇ ಬನ್ನಿ ಸಿಗಿ ಅಂತ. ಸೊ ಅದಕ್ಕೋಸ್ಕರ ನಾವು ಆನ್ ದ ವೇ ಹಾಸ್ಟೆಲ್ಗೆ ಹೋಗೋಕ್ಕೂ ಮುಂಚೆ ಅವ್ರಿಗೊಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಅಲ್ಲಿವರೆಗೂ ನಮ್ಮ ಬಾಯ್ಸ್ ಎಲ್ಲ ಕಾರಲ್ಲೇ ಇರ್ತಾರೆ, ನಾನು ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಹೆಂಗೆ ಥರ ಡಿಫ್ರೆಂಟ್? ನಿಮ್ಮ ಕ್ಲೈಂಟ್ ಎಲ್ಲಿರೋರ? ನಮ್ಮ ಇಂಡಿಯಾದವ್ರೆ. ಶಿಟ್ ಗೈಸ್, ಶಿಟ್. ನಾನು ಕ್ಲೈಂಟ್ ಮೀಟ್ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಅವರೆಲ್ಲ ಆಚೆ ಇದ್ದಾರೆ ನೋಡಿ. ಮೀನ್ ವೈಲ್ ನಾನು ಚೆಕಿಂಗ್ ಮಾಡಿಬಿಡ್ತೀನಿ. ಸೊ ಚೆಕಿಂಗ್ ಮಾಡಿದ್ರೆ ಅವ್ರು ನನಗೆ ಒಳಗಡೆ ಕರ್ಕೊಂಬರ್ತೀನಿ, ಬಂದು ನೀವು ಹೋಗ್ತೀನಿ ನೋಡಿ ಅಂತ ಹೇಳಿ ನನ್ನೇ ಸರ್ಪ್ರೈಸ್ ಮಾಡಿ. ಸುಜಿತ್ ತ್ಯಾಗರಾಜ ಗಾಡಿ ಎಕ್ಸಿಕ್ಯೂಟಿವ್ ಸೂಟ್ for 5 people, right? ಎಸ್ ಅವ್ರು ಒಳಗಡೆ ಬಂದುಬಿಡ್ತಾರೆ ಅನ್ನೋದೇ ಶಾಕ್ ನನಗೆ. ಎಲ್ಲ ಆಚೆ ನಿಲ್ಸಿದ್ದೀನಿ, ಅಪ್ಪಿ ಸುಮ್ಮನೆ ನೋಡ್ಕೊಂಬರೋಣ ಅಂತ ಬಂದ್ಬಿಟ್ರೆ ಕಾರಲ್ಲೇ ಕೂತವ್ರೆ. ಮೀನ್ ವೇಲ್ ಅವ್ರು ಬರೋಷ್ಟಲ್ಲಿ ಚೆಕಿನ್ ಮಾಡಿಸ್ಕೊಡ್ಬೇಕು. ಎಲ್ಲರಿಗೂ ಪಾಸ್ಪೋರ್ಟ್ ಬೇಕಂತೆ. ಪಾಸ್ಪೋರ್ಟೆಲ್ಲ ಅವ್ರ ಹತ್ರನೇ ಇದೆ. ನಾನು ಮೊಬೈಲಲ್ಲೇ ತೋರಿಸ್ಬಿಟ್ಟು ಹೆಂಗೋ ಡೀಲ್ ಮಾಡಿಬಿಟ್ಟಿದ್ದೀನಿ. ನನಗೆಲ್ಲೂ ಒಳಗಡೆ ಬಂದ್ಬಿಡ್ತಾರೆ ಅಂತ ಸೈಕು ನೋಡಿ. ಎಲ್ಲ ಫೋಟೋ ತೊಗೊತವ್ರೆ ಗೈಸ್. ರಾಜ ಮರ್ಯಾದೆ ಕೊಡ್ತವ್ರೆ ಸೂಟ್ ರೂಮ್ ಬುಕ್ ಮಾಡಿರೋದಕ್ಕೆ. ಎಕ್ಸಿಕ್ಯೂಟಿವ್ ಸೂಟ್ ಅಂತ ಅನ್ಕೊಂಡು ಸೈಕ್ ಅಂದ್ಕೊಳ್ಳಿ, ಮಸ್ತ್. Come for video. It's your name, right? Yes, my name. And stay with us one night.
Yes, 1 night. That's all. Is executive the highest? Yes, highest. Third room, yes. ಇದರಲ್ಲಿ ಏನೇನೋ ಇದೆ. ಇದನ್ನೇನಾದರೂ ನೀವು ಉಲ್ಲಂಘಿಸಿದ್ರೆ, ನಿಯಮ ಪಾಲನೆ ಮಾಡಲಿಲ್ಲ ಅಂದರೆ ನಿಮಗೆ ಗುಂತೀನಿ ಅಂತ ಐತೆ. ಏನೇನೈತೆ ಅಂದರೆ ನಿಮ್ಗೆ ಯೂಸ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಮ್ಗೆ ಹೇಳಿ, ನಮ್ಮ ಕರೀನೇ ನಾವು ಬರ್ತೀವಿ. ಇದು ಬೇರೆ ಥರ ಐತೆ ಅಂತೀರೇನೋ ಬರ್ದವ್ರೆ. ಏನು ಮೂವ್ ಮಾಡೋಂಗಿಲ್ಲ, ಎಲ್ಲೂ ಏನು ಒಂದೇ ಒಂದು ಚೂರು ಏನು ವಸ್ತುಗಳು ಮೂವ್ ಮಾಡೋಂಗಿಲ್ಲ. ಆಮೇಲೆ ಟಾಯ್ಲೆಟ್ ಎಲ್ಲ ಕಂಟ್ರೋಲ್ ಪ್ಯಾನಲ್ ಇರ್ತೈತೆ. ಆ್ಯಂಡ್ ಹೋಟ್ಲು ರೂಮ್ ಸ್ಕ್ರೀನ್ಸ್ ಎಲ್ಲ ಕಂಟ್ರೋಲ್ ಪ್ಯಾನಲ್ ಇರ್ತೈತೆ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡಿ, ಏನೋ ಮಾಡೋಕ್ಕೆ ಹೋಗಬೇಡಿ ಅಂತ ಎಲ್ಲ ಇರೋದು. ಸೊ ಬನ್ನಿ ನೋಡೋಣ. ಅಕಸ್ಮಾತ್ ನೀವು ವಾಶ್ರೂಮಲ್ಲಿ ನಿಮ್ಮ ಬಟ್ಟೆ ಅದೇನೇನೋ ಇದೆಯಂತೆ, ಆ ಜಾಗದಲ್ಲಿ ಬಿಟ್ಟು ಬೇರೆ ಏನಾದರೂ ಬಂತು ಅಂತ ಹೇಳಿದ್ರೆ $250 ಫೈನ್ ಅಂತ. ಕೀ ಏನಾದರೂ ಕಳೆದಾಕಿದ್ರೆ $5 ಫೈನ್ ಅಂತೆ. ನೋಡೋಣ ಬನ್ನಿ ಇನ್ನು ಏನೇನಿದೆ ಅಂತ. ಸೈನ್ ಹಾಕ್ಬಿಡೋಣ. ಇವಾಗ ಇಲ್ಲಿಗೆ ಇರಬೇಕು ಅಂದರೆ ನೀನು ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕು. ಅದು $100 ಸೆಕ್ಯೂರಿಟಿ ಡೆಪಾಸಿಟ್ ಇಟ್ಟು ಆಮೇಲೆ ನೀವು ಒಳಗಡೆ ಹೋಗಬೇಕು. ನಾನು ಯೂಶ್ವಲಿ ಕಾರ್ಡ್ ಕೊಟ್ಟೆ. ಕಾರ್ಡಿಗೆ ಕೊಟ್ಟರು ನೀವು ಮತ್ತೆ ಅದು ರೀಫಂಡ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಏನು ಯೂಸ್ ಮಾಡಿಲ್ಲ ಅಂದರೆ ಮತ್ತೆ ಗುಂಸ್ಕೊಂಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಇವಾಗ $ಅಲ್ಲಿ ಕೊಡೋಣ ಅಂತ. Yes. I have a name here and a signature here. Yes, sure. ಚೆಕಿನ್ ಆಯಿತು, ಕೊಟ್ಟಿದ್ದಾರೆ. ಸೊ ಇವಾಗ ಹೋಗೋಣ. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ಚೆಕಿನ್ ಇದು 3 ಗಂಟೆಗೆ. ಇವಾಗ ನಮಗೆ ಬೇಗನೆ ಕೊಟ್ಬಿಟ್ರು. ಸದ್ಯ ನನ್ನ ಅದೃಷ್ಟಕ್ಕೆ ಎಕ್ಸಿಕ್ಯೂಟಿವ್ ರೂಮ್ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಅಂತೆ. ಐ ಮೀನ್ ಬೆಸ್ಟ್ ವ್ಯೂಡ್ ರೂಮ್ ಆಲ್ಸೋ ಆ್ಯಂಡ್ ಬೆಸ್ಟ್ ಹೋಟೆಲ್ ಇನ್ ಹನೋಯ್ ಆಲ್ಸೋ. ಬನ್ನಿ ನೋಡೋಣ ಗೈಸ್. ಮೀನ್ ವೈಲ್ ಬನ್ನಿ ಈ ಹೋಟೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದು ಡಾಲ್ಸಿ ಬೈ ವ್ಯಾಂಡಮ್ ಅಂತ, ದ ಗೋಲ್ಡನ್ ಲೇಕ್, ಬೈ ದ ಗೋಲ್ಡನ್ ಲೇಕ್. ಸೊ ಇಲ್ಲಿ ಇರೋದು ಕಂಪ್ಲೀಟ್ ಎಲ್ಲ ಗೋಲ್ಡ್ ಫಿನಿಷಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇದೇನಂತ ಹೇಳಿದ್ರೆ ಬಾತ್ರೂಮ್ ಕೂಡ ಗೋಲ್ಡ್ ಪ್ಲೇಟೆಡ್. ನಾವು ಮಾಡೋ ಬಾತ್ರೂಮ್ ಕೂಡ ಗೋಲ್ಡ್ ಪ್ಲೇಟೆಡ್, 24 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಅಂತೆ. ಸೊ ನೋಡಿ, ನೀವೆಲ್ಲ ನೋಡಿದ್ರು ಏನೇ ನೋಡಿದ್ರು ಎಲ್ಲ ಯೂಶ್ವಲಿ ಗೋಲ್ಡಿಂದ ಇರುತ್ತೆ. ಆ್ಯಂಡ್ ಈ ಹೋಟ್ಲಲ್ಲಿ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ, ವಿಲ್ ಗೆಟ್ ಗೋಲ್ಡನ್ ಚಿಕನ್ ಥರ ನೋಡ್ಬೋದು ನೀವು ಇಲ್ಲಿ. ಅಂದರೆ ಫುಲ್ಲು ಅದ್ರ ಮೇಲೆ ಗೋಲ್ಡೇ ಹಾಕಿರ್ತಾರಂತೆ, ಚಿನ್ನನೇ ಹಾಕಿರ್ತಾರಂತೆ. ಅದು ಹಾಕಿ ರೋಸ್ಟ್ ಮಾಡಿರ್ತಾರೆ ಅಂತ ಹೇಳ್ತಾಯಿದ್ರು. ವರ್ಲ್ಡ್ ಕಿಂಗ್ಸ್ ವರ್ಲ್ಡ್ ರೆಕಾರ್ಡ್ ಯೂನಿಯನ್ ಅಂತ ಏನೇನೋ ಕೊಟ್ಟಿದ್ದಾರೆ ನೋಡಿ. 39 ಫುಡ್ ಆ್ಯಂಡ್ ಡ್ರಿಂಕ್ಸ್ ಇನ್ಫ್ಯೂಸ್ಡ್ ವಿತ್ ಗೋಲ್ಡ್. ವಾವ್, ಅದು 24 ಕ್ಯಾರೆಟ್ ಗೋಲ್ಡ್. ಏನೇನೋ ಇದೆ ಗೈಸ್. 24 ಕ್ಯಾರೆಟ್ ಗೋಲ್ಡ್. ಇವೆಲ್ಲ ಚಿನ್ನ ಫುಲ್ ಚಿನ್ನ. ಸ್ಪೂನು, ಕಾಫಿ ಕಪ್ಪು, ಟೀ ಕಪ್ಪು, ಪ್ಲೇಟು ಎಲ್ಲ ಚಿನ್ನ. ಇದು ರೆಸ್ಟೋರೆಂಟು. ಏನೆಲ್ಲ ಗೋಲ್ಡಲ್ಲ ಇಟ್ಬಿಟ್ಟವ್ರು, ಏನು ಅಂತ ಗೊತ್ತಾಗ್ತದೆ. ಸ್ಪೆಷಲ್ಲಾಗಿ ಕುತ್ಕೊಂಡು ಊಟ ಮಾಡೋಕ್ಕೆ ನೋಡಿ, ಎಲ್ಲ ಚಿನ್ನದಿಟ್ಟಿದ್ದಾರೆ ಅಲ್ಲಿ. ವಾವ್, ಗೋಲ್ಡನ್ ಸ್ಪೂನ್ಸ್. ಏನು ಕ್ರೇಜಿ ಆಗಿದೆ ಅಲ್ಲ ಗೈಸ್. ಸಿಂಹ ಒಂಥರ ಈ ಲಕ್ಸುರಿನ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂಥರ ಖುಷಿ ನೋಡಿ. ಏನು ಮಸ್ತಾಗಿರುತ್ತಲ್ಲ. ಬನ್ನಿ. ಅಪ್ಪ ಎಲ್ಲ ಹೊಳಿತೈತೆ. ಸೀನ್ ಏನಂತ ಹೇಳಿದ್ರೆ, ಪಾರ್ಕಿಂಗ್ ಹಾಕಿ ಗಾಡಿನ ನಾನು ಆಚೆ ಬಂದಿದ್ದೀವಿ ಸೇರಿಕೊಂಡು. 10th ಫ್ಲೋರು, 2 ಫ್ಲೋರ್ ಇದೆ. ಅದರಲ್ಲಿ ನಮ್ಮದು 10ನೇ ಫ್ಲೋರ್ ನಮ್ಮದು. ಬನ್ನಿ ನೋಡೋಣ. 1018 ಇದೆ ಲಾಸ್ಟ್ ನಮ್ಮ ರೂಮ್ ನಂಬರ್ ಗೈಸ್. 18. ವಾ 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 ವಾ. ಮೈ ಗಾಡ್, ಏನೋ ಮನೆ ಇದ್ದಂಗೆ ಐತಿದ್ದು. ಶೇಟ್, ಏನು ವಾಶ್ರೂಮ್ ಅದು? ಹೋಲಿ ಶೇಟ್ ಗೈಸ್, ಏನಿದು? ಅಯ್ಯೋ ಗುರು ಹತ್ರಕ್ಕೆ ಬಂದಿದ್ದ ತಕ್ಷಣ ಎದ್ದು ಬರ್ತಿ ಗುರು ಇದು. ಯಪ್ಪ ಗೈಸ್, ಶವರ್ ಗಿವರ್ ಎಲ್ಲ ಚಿನ್ನದು. ಎಕ್ಸ್ಟ್ರಾ ಬಿಟ್ಟು ಹಾಕಿ ರೆಡಿ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್. ವಾ, ಕ್ರೇಜಿ. ಇಷ್ಟೇನಾ ಗೈಸ್? ಒಂದು ಮನೆ ಗೈಸ್, ಇದು ಲಿಟ್ರಲಿ ಒಂದು ಮನೆ. ನಮ್ಗೆ ಇಷ್ಟು ದಿವಸ ಕೆಟಲ್ ಬಿಸಿನೀರು ಸಿಕ್ಕಿರಲಿಲ್ಲ, ಇವಾಗ ಕೆಟಲ್ ಸಿಕ್ಕೈತೆ. ವಾವ್ ನೋಡಿ ಗೈಸ್. ಆಟೋಮೆಟಿಕ್ ಎಲ್ಲ ಆಟೋಮೆಟಿಕ್. ಅದು ಸೈನ್ ಹಾಕ್ಸ್ಕೊಂಡವ್ರಪ್ಪ. ವಾವ್, ಅಲ್ಲೋಡಿ
ಎಲ್ಲನೂ ಆಟೋಮೆಟಿಕಲಿ. ಅದು ಗೈಸ್ ವ್ಯೂ ನೋಡಿ. ಇವಾಗ ರೂಮ್ ತೋರಿಸ್ತೀನಿ ಬನ್ನಿ, ರೂಮ್ ಹೋಗೋಣ. ವಾವ್, ಶೇಟ್ ಯಪ್ಪ ಗೈಸ್, ಚಿನ್ನದ್ದು ಗೈಸ್ ಇದು. ಓ ಮೈ ಗಾಡ್, ವಾ ಏನಿದು ಬಾತ್ರೂಮ್ ಇದೆ. ಅಯ್ಯಯ್ಯೋ ಗುರು, ಇದು ಬಂದಿದ ತಕ್ಷಣ ಎದ್ದು ಬಿಡ್ತದಲ್ಲ ಗುರು. ಇರಪ್ಪ, ಸ್ಪ್ರೇಗೆ ಹೊಡೆದ್ಗಿಡ್ದ್ಬಿಟ್ಯಾ? ಅರ್ಥನೇ ಆಯ್ತಲ್ಲ ಹಿಂಗಂದ್ರೆ. ಅಲ್ಲೇ ತಿಕ್ಕ ಎಲ್ಲ ತೊಳ್ಕೊಳ್ಳೋದು ಗೈಸ್ ಇದು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೋಡಿ, ಡಿಫ್ರೆಂಟ್ ಆಗಿದೆ ಕಮ್ಮಳು. ನಾನು ನೆಕ್ಸ್ಟ್ ಲೆವೆಲ್ ಆಗೈತೆ. ಬಂದಿದ ತಕ್ಷಣ ಅದೇ ತೊಳ್ತೈತೆ, ಅದೇ ಮುಚ್ಕೊತೈತೆ, ಅದೇ ಎಲ್ಲ ತೊಳೆಯುತ್ತಂತೆ. ಏನೇನು ಟೆಕ್ನಾಲಜಿ ಬಂತಪ್ಪ. ಆದರೂ ಈ ಚಿನ್ನದ ಬಾಟ್ ಟಬ್ಬಲ್ಲಿ ಎಲ್ಲರೂ ಬಿದ್ದು ಒದ್ದಾಡೋಣ. ಆದರೂ ಮಸ್ತಾಗೈತೆ ಗೈಸ್ ನೋಡಿ. ಇಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ಟವ್ರೆ. ಇಲ್ಲಿ ಗೋಲ್ಡ್ ಪ್ಲೇಟೆಡ್ ಅಷ್ಟೇ, ಇದು ಗೋಲ್ಡ್ ಅಲ್ಲ, ಇದು ಮಾಮೂಲಿ ಸ್ಟೀಲ್ಗೆ ಫುಲ್ ಗೋಲ್ಡ್ನ ಪ್ಲೇಟ್ ಮಾಡೋರು, 24 ಕ್ಯಾರೆಟ್ ಗೋಲ್ಡ್ನ. ಆ್ಯಂಡ್ ಇದು ಅಷ್ಟೇ, ಇವೆಲ್ಲ ನಾರ್ಮಲ್ ಗೋಲ್ಡ್ ನಂದಿಗಳಷ್ಟೇ. ಇದೊಂದೇ ಚಿನ್ನೋದು. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸು ಇದಕ್ಕೆ ಮತ್ತು ಇದಕ್ಕೆ, ಯಾಕಂದ್ರೆ ಅದು ಹಿಂಗೆ ಹೊಳಿತೈತೆ ನೋಡಿ, ಇದು ಹೆಂಗೈತೆ ನೋಡಿ. ಸೊ ಬನ್ನಿ ಎಲ್ಲ ಪ್ಲೇಟ್ ಮಾಡಿದ್ರೆ ಕೆರ್ಕೊಂಡು ಹೋಗ್ಬಿಡೋಣ ಗೈಸ್. ಲೇಕ್ ವ್ಯೂ ನೋಡಿ ಗೈಸ್. ಓ ಮೈ ಗಾಡ್, ಶೇಟ್, ವಾವ್. ನಾನು ಇಂತಿ ವೀಡಿಯೋ ಮಾಡ್ತಿರ್ತೀನಿ, ನಾನು ಆಚೆ ಹೋಗ್ಬಿಟ್ಟು ಅವ್ರಿಗೆ ಕರ್ಕೊಂಬಂದ್ಬಿಡ್ತೀನಿ. ಅವ್ರಿಗೆ ಸರ್ಪ್ರೈಸ್ನ ರಿವೀಲ್ ಮಾಡೋ ಟೈಮು. ಅವ್ರು ಆರಾಮಾಗಿ ಊಟ ಮಾಡ್ತಾ ಇರ್ತೀವಿ, ನೀನು ಮಾತಾಡ್ಕೊಂಬ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ಟೆನ್ಷನ್ ಇಲ್ಲ ಅಂದಿರಷ್ಟು ಕೂಡೆ ಇಟ್ಬಿಟ್ಟಿರೋರು. ಅವ್ರು ಊಟ ಮಾಡೋ ಗ್ಯಾಪಲ್ಲಿ ನಾವೆಲ್ಲ ಲಗೇಜ್ನು ತರಿಸ್ಕೊಂಡು ಹಾಕ್ಕೊಂಡು ಮೇಲ್ಗಡೆ ಎತ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಅವ್ರ ಪಾಡಿಗೆ ಅವ್ರು ರೆಸ್ಟೋರೆಂಟಲ್ಲಿ ಕೂತಾರೋ, ಅವ್ರಿಗೆ ಇದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ. ಎಲ್ಲ ಲಗೇಜು ಎತ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಸೊ ಬನ್ನಿ ಹೋಗೋಣ. ಶಾಕೆ ಆಗ್ಬಿಡ್ತಾರೆ ಅವ್ರಿಗೆ, ಬಾ ಮೇಲೆ ಅಂತ ಹೇಳಿದ್ರೆ. ಇವಾಗ ಅವ್ರನ್ನ ಹೆಂಗೆ ಅಂದರೆ ನೋಡಿ, ನಮ್ಮ ಲಗೇಜ್ ಎಲ್ಲ ಬಂದಿದೆ ಆಲ್ರೆಡಿ. ಇವಾಗ ಅವ್ರನ್ನ ಹೆಂಗೆ ಅಂದರೆ ಊಟ ಮಾಡ್ತಾರೋ ರೆಸ್ಟೋರೆಂಟಿಂದ ಕರ್ಕೊಂಡು ಮೇಲೆ ಬರಬೇಕು. 24 ಕ್ಯಾರೆಟ್ ಇನ್ಫಿನಿಟ್ ಪೂಲ್ ಇದೆಯಂತೆ. ಓ ಮೈ ಗಾಡ್, ಎಕ್ಸಿಕ್ಯೂಟಿವ್ ಲಾಂಜು, ಗೋಲ್ಡನ್ ಕಿಂಗ್ಡಮು, ಮೀಟಿಂಗ್ ರೂಮು, ಮೆಜೆಸ್ಟಿಕ್ ಗೋಲ್ಡನ್ ಲೇಕ್ ಪ್ಯಾಲೇಸು, ಏನೇನೋ ಆಯ್ತಲ್ಲ ಗುರು ಇದು. ಗೈಸ್, ನಾನು ಇವ್ರನ್ನ ಹುಡ್ಕೊಂಡು ಅಷ್ಟು ದೂರ ಬಂದೆ. ಆ್ಯಂಡ್ ಇನ್ನೊಂದೇನೋ ಸ್ನ್ಯಾಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಸ್ನ್ಯಾಪು ಕೂಡ ಹಾಕಿಲ್ಲ. ಯಾಕಂದರೆ ಇವ್ರಿಗೆ ಸ್ನ್ಯಾಪ್ ಬಂದ್ಬಿಡುತ್ತಲ್ಲ, ಸಸ್ಪೆನ್ಸ್ ಇರಲಿ ಅಂದ್ಬಿಟ್ಟು. ಸೊ ಎಲ್ಲ ಇಲ್ಲಿದ್ದಾರೆ, ಹೋಗೋಣ ಬನ್ನಿ. ಬೇಟೆನೇ ಆಡ್ತಾ ಇದ್ದೀರಾ ನೀವು? ಕೋಳಿನೇ ಕತ್ತರಿಸ್ಬಿಟ್ಟಿದ್ದೀರಾ? ಬರ್ರಿ ಹೋಗೋಣ. ಆಯ್ತಾ ಟೈಮು? ಹಾಂ, ಇಷ್ಟೊತ್ತಾ ಮಾತಾಡಕ್ಕೆ? ಬಾಗುರು ನನಗೂ ಹೊಟ್ಟೆ ಎಸ್ತೈತೆ ಸಿಕ್ಕಾಪಟ್ಟೆ. ಅವನಲ್ಲೇ ಇದ್ದಾನೆ, ಮಾತಾಡ್ತಾವನೆಲ್ಲ. ಏಯ್ ಮಸ್ತಾಗೈತೆ ಹೋಟ್ಲು, ಬನ್ನಿ ಹೋಗೋಣ. ಗುರು ಮೀಟಿಂಗ್ ಏನಿಲ್ಲ, ಈ ಮೀಟಿಂಗ್ ಏನು ಮಾತಾಡ್ಸ್ಬೇಕಾಯ್ತು ಅಷ್ಟೇ. ಮೀಟಿಂಗ್ ಏನು ಅಲ್ಲೇನು ಇದ್ಕೋಯ್ತಾ ಇದ್ದೀನಿ ನಾನು. ಇಲ್ಲಿ ಮೇಲೆ ಫಸ್ಟು ಇಲ್ಲಿ ಮೇಲೆ ಹೋಗ್ಬಿಟ್ಟು ಸ್ನ್ಯಾಪ್ ಹಾಕೊಂಡ್ ಬಂದ್ಬಿಡೋಣ. ಏ ಸಕ್ಕದಾಗೈತೆ ಇದು, ಗೋಲ್ಡ್ ಹೋಟ್ಲದು. ಮೇಲ್ ಪೂಲ್ ಎಲ್ಲ ಐತೆ, ಅಲ್ಲಿ ಹೋಗಿ ನೋಡ್ಕೊಂಬರೋಣ ಬಾ. ನೋಡೋಕೇನಂತೆ ಗೈಸ್. ಬಾಯ್ಸ್ ಎಲ್ಲ ಊಟ ಆಯಿತು. ಊಟ ಮಾಡಿ ನಾನು ಇಲ್ಲಿ ಕಡಲೆ ಬೀಜ ತೊಗೊಂಬಂದ್ರು. ಕಡಲೆ ಬೀಜ ಅಂದರೆ ನಮ್ಮ ಪ್ರಾಣ ಗೊತ್ತಲ್ಲ. ಈಸ್ಕೊಂಬಂದ್ಬಿಟ್ಟೆ, ಕೇಳ್ಬಿಟ್ಟು ಅದನ್ನ ತೊಗೊಬಂದು ಬಿಸಿ ಮಾಡಿ ಕೊಟ್ಟರು. ಆಯ್ತು ತಿನ್ನು ಅಂತ ಕೊಟ್ಟರು. ಇನ್ನೊಂದು ಏನಂದರೆ ಇವ್ರುಗಳೆಲ್ಲ ಉಪ್ಪು ಖಾರ ಏನು ತಿನ್ನೋದೇ ಇಲ್ಲ ಗೈಸ್. ಅದಕ್ಕೋಸ್ಕರ ಇವ್ರಿಗೆ ವಯಸ್ಸೇ ಆಗಿರಲ್ಲ ನೋಡಿ. ಹಾಯ್ 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 ನೋಡಿ. ಇವರೆಲ್ಲ ಆಂಟಿ ಅಂತೂ 60 ವರ್ಷ. 60 ವರ್ಷ ಅಂದರೆ ಯಾರು ನಂಬ್ತೀರಾ ಆಂಟಿಗೆ? ನೋಡಿ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದು ಮುಹೂರ್ತ ನೋಡಬೇಕು ನಿನ್ನ. ಹಿಂದಕ್ಕೆ ತಿರ್ಕೊಂಡು ನಿಂತ್ಕೊಂಡ್ರೆ ನಾನೇನು ಮಾಡೋಣ ಗುರು? ನೋಡಿ ತೋರಿಸ್ತೀನಿ. ಬಾಯ್ 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 ಬಾಯ್. ಥ್ಯಾಂಕ್ ಯು ಗೈಸ್. 60 ವರ್ಷ ಅಂತ ಇವ್ರಿಗೆ. ಇವ್ರು ನೋಡಿ ಉಪ್ಪು ಖಾರ ತಿಂದೆ ಅವ್ರಿಗೆ ಏಜೇ ಆಗಲ್ಲ ಗೈಸ್. ಏನು ಅಂದರೆ ಇವ್ರುಗಳೆಲ್ಲ ಯಾಕೆ ದಪ್ಪ ಇರಲ್ಲ ಅಂದರೆ ನಮ್ಮ ಥರ ಫ್ರೈಡು ಗೀಡು ಎಣ್ಣೆ ಗಿಣ್ಣೆ ಅವೆಲ್ಲ ಏನಂದ್ರೆ ಏನೂ ಇಲ್ಲ. ಇದಕ್ಕೂ ಉಪ್ಪು ಹಾಕಿಲ್ಲ ಅಷ್ಟೇ ನೋಡಿ. ಉಪ್ಪು ಖಾರ ಶುಗರ್ ಎಲ್ಲ ಕಮ್ಮಿ ಅವರು. ಹಂಗ್ಯಾಕೆ ಬಾ, ಇಲ್ಲ ಹೋಟ್ಲಿಗೆ ಹೋಗ್ಬಿಟ್ಟು ಬರೋಣ. ಹಂಗೆ ಕೆಲಸ ಮಾಡು ಬಾ. ಅಕ್ಕಿಲ್ಲ ಅವ್ರ ಮೇಲೆ ಮಾತಾಡಿಸ್ಕೊಂಡು ಹೋಟ್ಲಿಗೆ ಹೋಗಿ ಬರೋಣ ಬಾ. ಓ ಸ್ನ್ಯಾಪು ಚಪ್ಪಲಿ ತಗೋಬೇಕು. ಎಷ್ಟೊತ್ತು ಪ್ಲೀಸ್ ರೆಡಿ.
ಫಸ್ಟ್ ಕ್ಯಾಬ್ ಹತ್ಕೊಂಡು ಹಾಸ್ಟೆಲ್ಗೆ ಹೋಗೋಣ, ಆಮೇಲೆ ಬೇಕಾದ್ರೆ ಬರೋಣ ಬಾಗೂರು ಎಲ್ಲ ಗುರು ಮೇಲೆ ಹೋಗಿ ಒಂದು ಸ್ನ್ಯಾಪ್ ಮಾಡ್ಕೊಂಡು ಬಂದ್ಬಿಡೋಣ. ಕೇಳ್ಕೊಳ್ಳಿ, ಮೇಲೆ ಹೋಗಿ ಒಂದು ಸ್ನ್ಯಾಪ್ ಮಾಡ್ಕೊಂಡು ಫೋಟೋ ತಗೊಂಡು ಬಂದ್ಬಿಡೋಣ. ಬಿಡಲ್ಲ ಗುರು ಹಂಗೆ ಇಷ್ಟೊಂದು. ಯಾಕೆ ಬಿಡಲ್ಲ ಬಾಗುರು, ನಾನು ಬಿಡ್ತೀನಿ ಬಾಗುರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಗುರು ನಾನು ಸ್ನಾನ ಮಾಡಿಲ್ಲ, ಚಪ್ಪಲಿ ಕಿತ್ತೋಗಿದೆ. ನಾನು ದೇವ್ರಾಣೆ ಈ ಹೋಟ್ಲಿಗೆ ಹಿಂಗಂತೂ ಬರೋದೇ ಇಲ್ಲ. ಒಂದು ಫೋನ್ ಅಕ್ಕಿಲ್. ಗುರು ಒಂದು ಸ್ನ್ಯಾಪ್ ಹಾಕೊಂಡು ಬರೋಣ ಬಾಗುರು. ಅವ್ನು ಬರ್ತಾನೆ ಬಾ, 2 ನಿಮಿಷ ಅವ್ನು ಕರ್ಕೊಂಬ ಅಂತ ಹೇಳ್ದ. ಮೇಟ್ ಸಕ್ಕದಾಗೈತೆ, ಏನು ಮಸ್ತಾಗೈತೆ ಗೊತ್ತಾ. ಬರ್ರಿ ಹೋಣ ಬಾಗುರು, ಗುರು ಚಪ್ಪಲಿ ಕಿತ್ತೋಗ. ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ ಬಾಗುರು. ಏಯ್ ಸಕ್ಕದಾಗೈತೆ ಬಾಗುರು. ಅಟ್ಲೀಸ್ಟ್ ಚಪ್ಪಲಿ ಡಿಸ್ಕೌಂಟ್ చేస్తాను. ಇಲ್ಲ ಬಾಗುರು ಏನಾಗಲ್ಲ, ಲಿಫ್ಟಲ್ಲಿ ಹೋಗುತ್ತಾರೆ ಅಂತೆ. ಸ್ನ್ಯಾಪ್ ಅವ್ನು ಬ್ಲಾಗ್ಗೆ ನಾವು ಮಾಡ್ಬೇಕಂತ ನೋಡಿ ತೋರ್ಸನ್ ಬಾಗುರು. ಆಯ್ತು ನಡಿಯಪ್ಪ, ಕಂಟೆಂಟ್ ಇಲ್ಲ ಬರ್ತಾ ಇರೋದು. ಡೋರ್ ಕತ್ಕೊಂಡ್ಬಿಟ್ರೆ ಟ್ರಿಪ್ ರಿಕವರಿ ಆಗುತ್ತೆ. ಚಿನ್ನ ಅಲ್ಲ ಇದು, ಚಿನ್ನ ಪ್ಲೇಟ್ ಇಲ್ಲ ಐತೆ ನೋಡಿ ಚಿನ್ನ. ದೇವ್ರಾಣೆ ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಇಂಥ ಹೋಟ್ಲಿಗೆ ಬರ್ತೀನಿ ಅಂತ ಏನೇನು ಮಾಡ್ಬೇಕು ಗುರು? ನೋಡಿ ಇದು ಚಿನ್ನ ಗುರು, ರಿಯಲ್ ಚಿನ್ನ. ಏನು ಮಾಡೋಣ? ದೇವರಣ್ಣ ರಿಯಲ್ ಚಿನ್ನ ಅದು. ಅಲ್ಲ ಇಲ್ವಾ 24 ಕ್ಯಾರೆಟ್ ಗೋಲ್ಡು. 24 ಕ್ಯಾರೆಟಲ್ಲಿ ಗೋಲ್ಡ್ ಇದು ಬಿಸ್ಕೆಟ್ ಮಾಡ್ಬೋದು. ಈ ಥರ ಆರ್ನಮೆಂಟ್ಸ್ ಹೆಂಗೆ ಮಾಡೋಕ್ಕಾಯ್ತದೆ? ಅಂದರೆ ಪ್ಲೇಟೆಡ್ ಗುರು. ದೇವ್ರ ಮೇಲೆ ಅವರೇ ಬಾ ಗುರು, ಬಾ ಮೇಲೆ ಹೋಗೋಣ ಬಾ ಗುರು. ಹೋಗೋದಾಗೆ ಬಾ ಗುರು. ಹ್ಞೂ ಬಾ ಬಿಡ್ತಾರೆ. 27th ಫ್ಲೋರ್ಗೆ ಹೋಗೋದು ಇವಾಗ ನಾವು. ಬನ್ನಿ ಅಲ್ಲಿ ಓಪನ್ ಐತಲ್ಲ. ಎಲ್ಲೂ ಆಕ್ಸೆಸ್ ಇರೋಲ್ಲ. ಆಕ್ಸೆಸ್ ಆಯ್ತಾ? ಹ್ಞೂ ಅಂದ್ರೆ ಯಾರು ಬೇಕಾದ್ರೂ ಹೋಗೋದು. ಹಾಂ ಯಾರು ಬರ್ತಾರೆ ಒಳಗೆ, ಯಾರು ಸೇರಿಸ್ತಾರೆ ಫಸ್ಟ್ ಆಫ್ ಆಲ್. ಇಲ್ಲ ಅಂದರೆ ಸುಮ್ಮನೆ ಹೋಟ್ಲಿಗೆ ಗೆಸ್ಟ್ ಬಂದಾಗ ಅವ್ರು ಹೋಗ್ಬೋದು. ಇಲ್ಲ 27th ಫ್ಲೋರಲ್ಲಿ ಏನೈತೆ ಜಿಮ್ಮು, 24 ಕ್ಯಾರೆಟ್ ಇನ್ಫಿನಿಟ್ ಪೂಲ್. ವರ್ಕೌಟ್ ಮಾಡೋಕ್ಕೆ 24 ಕ್ಯಾರೆಟ್ ಇನ್ಫಿನಿಟಿ ಪೂಲ್ ಪ್ಲೇಟೆಡ್. ಚಿನ್ನ ಫುಲ್ಲು. ಐ ಆಲ್ವೇಸ್ ವಾಂಟೆಡ್ ಟು ಕಮ್. ಚಿನ್ನ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ. ಯಾವಾಗ ಬರ್ಬೇಕಿತ್ತು, ಬಟ್ ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಬರೋಣ. ಅದೇ ಟ್ರೇಡ್ ಮಾರ್ಕ್. ಹಲೋ. ಓಹ್ ಏನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಇದಾಗ್ಬಿಟ್ಟೈತೆ. ಓ ಗುರು ಇದು ಪೂಲು ಎಲ್ಲ ಇಂಡಿಯನ್ಸೇ ಬಿದ್ದೋದಾಡ್ತಾವ್ರಲ್ಲ ಗುರು. ವಾವ್ ಗೈಸ್, ಇನ್ಫಿನಿಟಿ ಪೂಲ್ ನೋಡಿ. ಅವನೆಲ್ಲ ಮಾತಾಡ್ತಾ ಇರ್ತಾನೆ. ಪಾಚಿ ಕಟ್ಟಿಲ್ಲ, ಕೆಳಗಡೆ ಗೋಲ್ಡ್ ಇರೋದದು. ನಾನು ಹಂಗೆ ಅನ್ಕೊಂಡೆ, ಅದು ಕೆಳಗಡೆ ಚಿನ್ನ ಇರೋ. ಏನ್ ಮಾಡ್ತಾವ್ರಿ ಇಲ್ಲಿ? चलो भाई चलो जाएंगे, जाओ चलो. हंगा ये क्या है? ಅಖಿಲಲ್ಲಿ ನೀನೇ ತಾನೇ ಹೇಳಿದ ಮೇಲೆ ಅವ್ನು ಕರ್ಕೊಂಡ್ಬರ್ತೀನಿ. ಇಲ್ಲೇ ಇದ್ದ ಅಖಿಲ್. ಹೆಂಗೈತ್ ಗುರು? ಅವನೆಲ್ಲ ಸ್ನ್ಯಾಪ್ಗೆ ಪಾಕ ಹೋಗಿರ್ತಾನೆ ಆ ಕಡೆ. ಗೈಸ್ ಇನ್ಫಿನಿಟಿ ಪೂಲ್ ನೋಡಿ ಗೈಸ್, ಏನು ಮಸ್ತಾಗೈತೆ. ಕ್ರೇಜಿ. ಗೊತ್ತಿಲ್ಲ ಗುರು ನಮಗೆ, ನಾನೇ ಕೇಳಕೋಣ. ಅಲ್ಲೇ ಅವನ ಅಖಿಲಲ್ಲಿ ಆಲ್ರೆಡಿ ವಿಕ್ಕಿ ಸ್ನ್ಯಾಪ್ ಮಾಡ್ತಾವ ನೋಡಲಿ. ಇಲ್ಲೇ ಇದ್ದ ಗುರು ಅವಾಗಲೇ ಅವನು. ಗೈಸ್ ನೋಡಿ ಇಲ್ಲೂ ಶವರು ಚಿನ್ನದ್ದು ಎಲ್ಲ. ಇದು ಕೆರ್ಕೊಂಡು ಹೋಗ್ಬಿಡೋಣ ಬೆಂಗಳೂರಿಗೆ ಅಂತ. ಇಲ್ಲಿ ನೋಡಿ ಗೈಸ್, ನಾನು ಫಸ್ಟ್ ಇದೇ ನೀರು ಪಾಚಿ ಕಟ್ಬಿಟ್ಟೈತೆ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಕೆಳಗಡೆನು 24 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಇದು. ಅದಕ್ಕೋಸ್ಕರ ನೀರು ಈ ಕಲರ್ ಇದೆ, ಇಲ್ಲಾಂದ್ರೆ ಬ್ಲೂ ಕಲರ್ ಇರ್ತಿತ್ತಲ್ವಾ. ಹಾಂ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀರು ಚೆನ್ನಾಗೈತೆ. ಹಾಂ ಪಾಚಿ ಥರ ಕಾಣಿಸ್ತೈತೆ ಅಷ್ಟೇ ಅದು. ಇದು ನೋಡಿ ಫುಲ್ ಕೆಳಗಡೆನೂ ಗೋಲ್ಡ್. ಓ ಗುರು ಹೌದಾ, ಸಾಕಾಗೈತೆ. ಸರಿ ಬನ್ನಿ ಹೋಗೋಣ. ಅಲ್ಲಿ ಕೆಳಗಡೆ ಬರ್ತಾರೆ. ಏನೇ ಅಂದರೆ ಮಸ್ತಾಗಿದೆ, ಬನ್ನಿ ಹೋಗೋಣ ಇವಾಗ. ನಿಮ್ಮ ಗಿರಿ ಸ್ನ್ಯಾಪ್ ಮಾಡ್ತಾವನ ಆಲ್ರೆಡಿ. ಈ ಕಡೆ ಎಲ್ಲವನಂತೆ. ಬನ್ನಿ ಹೋಗಿ ಬರೋಣ ಅಲ್ಲಿ. ಏ ಬಾಗುರು ನೀನೇನು
ಏ ಹುಡುಗಿರೇನಿಲ್ಲ ಬಾ ಹುಡುಗರೇ ಕಣ. ಹುಡುಗರು ಅಲ್ಲ, ಅವ್ರ ಪ್ರೈವಸಿ ಸುಮ್ಮನೆ ಹಾಳಾಗುತ್ತೆ. ಏನು ಪ್ರೈವಸಿ? ಅವ್ರೇನು ಹುಡುಗರು ಏನು ಮಾಡ್ತಾ ಇರ್ತಾರೆ? ಯಾವ ಪ್ರೈವಸಿ ಕೊಡ್ತಾರೆ ಹುಡುಗರು? ಬಾ. ಏ ನಮ್ಮ ಬೆಂಗಳೂರವ್ರಿಗೂ ಕನ್ನಡದವರು. ನೋ ನೀನು ಮೀಟ್ ಆಗಿಲ್ಲ. ಸರಿ ಹೊಸ್ತಾಣ ಮುಂದೆ ನಾಳೆ ಹೊಸ್ಕೊಂಡು ಅಂತಾನೆ 1018 ಬಾಗುರು. 1018 ಕಿಶೋರ್ ಓಪನ್ ಐತೆ. ಸರ್ಪ್ರೈಸ್. ಹೆಂಗೆ ಇಲ್ಲಿ ಬುಕ್ ಮಾಡಿದ್ರ? ಹ್ಞೂ ಯಾರ್ಯಾರು? ನಾನು ವಕೀಲು. ಮತ್ತೆ ಬಫೆಲೋ ಅಂತ ಇದ್ರೆ ಇಲ್ಲ ಅವನು ಗೊತ್ತಿಲ್ಲ. ಇಲ್ಲ ನೋಡ್ರಿ ಗಿರೀಶ್ ರಾಯ್ಡ. ಓ ಇದು ಬುಕ್ ಅವನು ಅಲ್ಲಿ ಎಲ್ಲೋ ಇರ್ತಾನೆ. ಯಾವಾಗ ಬುಕ್ ಮಾಡಿದ್ರಿ ಇದನ್ನ? ಹೆಂಗೈತೆ? ಹೆಂಗೆ ವಿಕ್ಕಿ ಬಾಯ್? ವ್ಯೂ ಏನ್ ಬಾತ್ರೂಮ್ದಾನೆ ಸಕಾಲಾಗೈತೆ. ಇಲ್ಲಿಂದಾನೆ ಆ ಕಡೆಗೆ ತೋರಿಸ್ಬಿಡಲ್ಲ ಯಾರಿಗೂ. ನನ್ನ ಶಾಪಿಂಗ್ ಎಲ್ಲ ನೀವೇ ಮಾಡ್ಬಿಟ್ಟು ಬಂದ್ಬಿಡಿ, ನಾನು ಇಲ್ಲೇ ಇರ್ತೀನಿ. ಹೆಂಗೈತೆ? ಅಲ್ಟಿಮೇಟ್ ಆಗೈತೆ. ನೀವು ನನಗೆ ಸರ್ಪ್ರೈಸ್ ಕೊಡ್ತೀರಾ, ನಾವು ನಿಮಗೆ ಕೊಡಬಾರ್ದಾ? ಏ ಅದನ್ನೇ ಹೇಳಿರೋದು. ಅಯ್ಯೋ $1 ಇಸ್ಕೊಂಡವ್ರೆ ಹಂಗೆ ಮಾಡ್ಗಿಡ್ಬಿಟ್ಟು ಅಪ್ಪ ಏನಪ್ಪ ಬಿಡ್ಬಿಡಿ. ಏನು ಮಾಡಬೇಡ, ಅದೇ ಆಟೋಮೆಟಿಕ್ ಎಲ್ಲ. ಸೆಕ್ಸಿ ಆಗೈತೆ ಗೈಸ್. ಇವಾಗ ಆಚೆ ಹೋಗೋಣ, ಎಲ್ಲಾದರೂ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ವೆದರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಾ. ಸೊ ಇವಾಗ ನಾವು ಗ್ರ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು. ನೋಡೋಣ ಬನ್ನಿ, ಏನಾದ್ರು ತೊಗೊಂಬರ್ಬೇಕು. ಇಲ್ಲಿ ಗಂಟ ಬಂದು ಏನೋ ತೊಗೊಂಡಿಲ್ಲ ಅಂದರೆ ಹಿಂಗೆ. ಗೈಸ್ ಮತ್ತೆ ಅಲ್ಲಿಗೆ ಕರ್ಕೊಂಡ್ಬಂದವ್ರೆ ಸೈಕ್ ಮಾಡೋಕ್ಕೆ. ಬನ್ನಿ ನೋಡೋಣ ಏನು ಮಾಡ್ತಾರೆ. ಇವಾಗಿರೋ ಲೂಯಿ ವಿಟಾನು ಇದು ಬಂದು ಇಂಟರ್ನ್ಯಾಷನಲ್ ಸೆಂಟರು. ಇದರಲ್ಲಿ A to Z ಇರುತ್ತೆ ನೋಡಿ. ವಾಚಸ್ಸು ಇವೆಲ್ಲ ಪ್ರೀಮಿಯಂ ಕಲೆಕ್ಷನ್ಸ್. ವಾಚಸ್ ಥರ ಹಿಂಗಿಟ್ಟಿರ್ತಾರೆ ನೋಡಿ. A to Z ಇರುತ್ತೆ ಇಲ್ಲಿ ಎಲ್ಲ ಥರ ಬಟ್ಟೆಗಳು ನೋಡಿ. ಸುಮ್ಮನೆ ಹವಾಯಿ ಚಪ್ಪಲಿ ಇದ್ದಂಗೆ ಐತಿ. ಇದಕ್ಕೆಲ್ಲ ಮಿನಿಮಮ್ 1-1.5 ಲಕ್ಷ ಇರ್ತೈತೆ. ಇದು ನೋಡಿ ಬಟ್ಟೆಗಳು. ಇದೆಲ್ಲ ಲೇಡಿ ಸ್ಟೋರಲ್ಲಿದೆ. ವಾವ್, ಏನೇನಿದೆ ಗೈಸ್ ಕಲೆಕ್ಷನ್ನು. ಗೊಂಬೆಗಳೆಲ್ಲ ಐತೆ. ಕ್ಯೂಟ್ ಆಗೈತಲ್ಲ ನೋಡಿದು. ಜನ ಏನೇನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಏನೇನು ತೊಗೊತಾರಪ್ಪ. ಏನಾಮಿ ದುಡ್ಡು ಏನು ಹೆಂಗೆ ಖರ್ಚು ಮಾಡಬೇಕಂತ ಗೊತ್ತಾಗಲ್ವಲ್ಲ. ಅವಾಗ ತಗೊಂಡು ಸುಮ್ಮನೆ ಅದೊಂದು ಕೊಡು ಇದೊಂದು ಕೊಡು ಅಂತ ತೊಗೊಂಡು ಇರಬೇಕಷ್ಟೇ. ಇಲ್ಲಿ ಇನ್ನೇನಕ್ಕೂ ಯೂಸ್ ಆಗಲ್ಲ. ನನ್ನ ಜಾನ್ ಜೇಕಬ್ಸೇ ಚೆನ್ನಾಗಿದೆ ಸ್ಪೆಕ್ಸ್ ನೋಡಿ. ಬಜೆಟ್ ಎಲ್ಲಿ ಬೇಕಲ್ಲಿ ಬಿಟ್ಬಿಡ್ತೀವಿ. ಹೋದ್ರೂ ಹೋಯ್ತು ಅನ್ನೋ ಥರ ಇರಬೇಕು. ಇದು ಹೋದ್ರೂ ಹೋಯ್ತು ಅನ್ನೋಕ್ಕೂ ಆಗಲ್ವಲ್ಲ. ಗೈಸ್ ಅಲ್ಲಿಂದ ಗೂಚಿಗೆ ಬಂದ್ವಿ. ಗೂಚಿ ಮಾಡಬೇಡ ಅಂತಾರಲ್ಲ ಹಂಗೆ ನೋಡಿ. ಮುಂದೆ ವರ್ಸಾಚೆ ಇದೆ. 2 ಫ್ಲೋರ್ ಇದೆ. ಓ ಅದು ಸಕ್ಕದಾಗೈತೆ ನೋಡಿ. ಗೈಸ್ ರೋಲೆಕ್ಸಿಗೆ ಬಂದಿದ್ದೀವಿ ನೋಡಿ. ಡೂಪ್ಲಿಕೇಟ್ ನೋಡಿ ಗೈಸ್. ಇದು ಯಾವುದೋ ಫೋನ್ ಅಂತೆ. ಫೋನ್ ಬಂದಿದ್ದೀವಿ ನೋಡಿದ್ವಿ. ಕೀಪ್ಯಾಡ್ ಫೋನ್ ನೋಕಿಯಾ ಥರ ಐತೆ. ಇದೆಷ್ಟಿರ್ಬೋದು ಗೆಸ್ ಮಾಡಿ? 45 ಲಕ್ಷ ಅಂತೆ ಆ ಫೋನ್ಗೆ. ಇದೆಲ್ಲ ಫೋನ್ ಅಂತೆ ನೋಡಿ. ಗೈಸ್ ಮೈ ಹ್ಯಾಪಿ ಪ್ಲೇಸ್. ಇದು ನನ್ನ ಖುಷಿಯಾಗಿರುವಂಥ ಜಾಗ. ನನ್ನ ಖುಷಿಯಾಗಿರೋ ಜಾಗ, ನನ್ನ ಖುಷಿ ಪಡಿಸೋ ಜಾಗ. ಓ ಮೈ ಗಾಡ್, ಐ ಲವ್ ದಿಸ್. ಹಾಂ ಬನ್ನಿ. Air 3 Cine 3 Pro. ಹಾಯ್ ಗೈಸ್. ಇದೊಂದು ತೊಗೊತಾ ಇದ್ದೀನಿ ಆಸ್ಮೋ ಪಾಕೆಟ್ 3. ಆ್ಯಕ್ಚುಲಿ ಕ್ರಿಯೇಟರ್ ಕಾಂಬೋ ಬೇಕಿತ್ತು ವ್ಲಾಗ್ ಮಾಡೋಕ್ಕೆ. ಸೊ ಕ್ರಿಯೇಟರ್ ಕಾಂಬೋ ಇಡೀ ಜಗತ್ತಲ್ಲೇ ಸ್ಟಾಕ್ ಇಲ್ಲ. ವರ್ಲ್ಡಲ್ಲಿ ದುಬೈಲಿ ಕೇಳಿದೆ, ಎಲ್ಲ ಕಡೆ ಕೇಳಿದೆ. ಇಲ್ಲಿ ಸಿಗ್ತೈತೆ ಅಂದ್ಕೊಂಡೆ, ಇಲ್ಲೂ ಇಲ್ಲ ಸ್ಟಾಕು. ಇವಾಗ ನಾನು ನಮ್ಮ ಹುಡುಗನ ಒಂದು ಲೆನ್ಸ್ ತೊಗೊಂಡಿದ್ದೀನಿ. ಜೊತೆಗೆ ನನಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು PG Vitechದು. ಆ್ಯಂಡ್ ನಮ್ಮ ಮುಂದಿನ ವ್ಲಾಗ್ಗಳು ಬರೋದು ಇದರಲ್ಲೇ ಗೈಸ್. DJ ಆಸ್ಮೋ ಪಾಕೆಟ್ 3. ಆ್ಯಕ್ಚುಲಿ ಇದ್ರಲ್ಲಿ ಕ್ರಿಯೇಟರ್ ಕಾಂಬೋ ಅಂತ ಬರುತ್ತೆ. ಆ ಕ್ರಿಯೇಟರ್ ಕಾಂಬೋ ಇದು ನಾನು ಮೊನ್ನೆ ಟ್ರೆಕ್ಕಿಂಗ್ ಹೋದಾಗ ಒಬ್ಬರು ಹಿಡ್ಕೊಂಬಂದಿದ್ರು. ನೋಡಿದ ತಕ್ಷಣ ನಾವು ಗೊತ್ತಲ್ಲ ಡೀಲ್ ಮಾಡಿಬಿಡ್ತೀವಿ. ಸೊ ಇದಕ್ಕೆ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಇಶ್ಯೂ ಆಗ್ಬೋದು. ಅದೇನಾದರೂ ಆಲ್ಟರ್ನೇಟಿವ್ ಬ್ಯಾಟ್ರಿ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಇವಾಗ ಸದ್ಯಕ್ಕೆ ಎಲ್ಲ ಫೋನ್ಗಳಲ್ಲಿ ಆಗ್ತಾಯಿಲ್ಲ. ಫೋನ್ ಅಂತೂ ಆಮ್ಲೆಟ್ ಹಾಕಿದ್ರೆ ಸೀದೋಗ್ಬಿಡ್ತೈತೆ. ಆ ರೇಂಜಿಗೆ ಬಿಸಿ ಆಗ್ತೈತೆ. ಅದರಲ್ಲಿ ಎಡಿಟ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಇವಾಗ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ಅಷ್ಟೇ. ಆ್ಯಂಡ್ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಅದು ಬಂದು ನಮ್ಮ ಬೆಂಗಳೂರಲ್ಲಿ 60,000 ಚಿಲ್ಲರೆ ಐತೆ.
ಇಲ್ಲೊಂದು 50,000 ಚಿಲ್ಲರೆ ಸಿಕ್ತು, ಒಂದು 10,000 ಉಳಿತು. ಅದಕ್ಕೋಸ್ಕರ ಇದು ಎಲ್ಲ ಸೇರಿ ಇದಕ್ಕೆ ಅದ್ರ ಕಿಟ್ಗಳು, ಅದು ಮಿಕ್ಸ್ ಎಲ್ಲ ಕಿಟ್ ಬರ್ತೈತೆ, ಅದಕ್ಕೆ ಫಿಲ್ಟ್ರ್ ತೊಗೊಂಡಿದ್ದೀನಿ. ಸ್ವೈಪಿಂಗ್ ಮಿಷಿನ್ ನೋಡಿ ಯಾವ ಥರ ಇದೆ, ಇಲ್ಲಿಂದ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಮೊಬೈಲಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಆದರೂ ವರ್ಷ ನನ್ನ ಮಕ್ಕಳು ಗೈಸೂರು ನೋಡಿ, ಮಗ ನೋಡಿ, ವರ್ಷ ನಾನು ಶಾಪಿಂಗಲ್ಲಿ ಮಾಡಿರೋದ್ರಲ್ಲಿ ವರ್ಷ ಶಾಪಿಂಗ್ ವಿಧಿ ಇಲ್ಲದೆ ತೊಗೊಂಡ್ಬಿಟ್ಟಿದ್ದೀನಿ. ಆದರೆ ಇವನು ₹1 ಬಿಡಲ್ಲ ಗೈಸೂರು, ₹1 ನಾವು ಚೌಕಾಸಿ ಮಾಡಿಲ್ಲ ಅಂದರೆ ನಮ್ಗೆ ನೆಮ್ಮದಿ ಇಲ್ಲ. ಇವು ನನ್ನ ಮಗ ಒಂದೇ ಒಂದು ಪೈಸಾನೂ ಬಿಟ್ಟಿಲ್ಲ, ನಂಗೆ ಅದೇ ಬೇಜಾರಾಯ್ತಾ ಇರೋದು, ಇನ್ನೇನಿಲ್ಲ. ಅಟ್ಲೀಸ್ಟ್ ಎಲ್ಲಾದರೂ ನಮ್ಮ ಇಂಡಿಯಾದಲ್ಲಿ ತೊಗೊಂಡ್ಬಿಟ್ಟಿದ್ರು, ಒಂದು ಬ್ಯಾಗು ಗೀಗು ಕಾರ್ಡು ಗೀಡು ಎಲ್ಲ ಇಸ್ಕೊಂಡ್ಬಂದ್ಬಿಟ್ಟಿರುವೆ. ಅರ್ಥ ಆಯ್ತು ಅನ್ಸುತ್ತೆ. ನನ್ನ ಮಗ ಕವರ್ ಕೊಡ್ತಾನೋ ಇಲ್ವೋ ಅನ್ನೋದೇ ಡೌಟು ನನಗೆ. ನೋಡಿ ಕವರ್, ಅಟ್ಲೀಸ್ಟ್ ಕವರ್, ಯು ಗಿವ್ ಕವರ್. ಹಾಂ, ಥ್ಯಾಂಕ್ ಯು, ಅಟ್ಲೀಸ್ಟ್ ಯು ಆರ್ ಗಿವಿಂಗ್ ಕವರ್. ಗೈಸ್ ಎಲ್ಲ ಮುಗಿಸಿ ರೂಮಿಗೆ ಬಂದಾಯ್ತು. ಇವಾಗ ರಾತ್ರಿ ಹೊತ್ತು ಹೆಂಗೆ ಕಾಣ್ತಿದೆ ನೋಡಿ ವಾಶ್ರೂಮ್. ವಾ, ಎಲ್ಲ ಗೋಲ್ಡ್ ಪಳ 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 ಅಂತೈತೆ. ಆ್ಯಂಡ್ ಈ ಕಮೋಡ್ ಅಂತೂ ನಂಗೆ ಇಷ್ಟ ಆಗ್ಬಿಟ್ಟೈತೆ. ಏನಾದರೂ ಆಗಲಿ ಈ ಕಮೋಡ್ನ ನಮ್ಮ ಮನೆಗೆ ಹಾಕ್ಸ್ಬೇಕಂತ ಅಂದ್ಕೊಂಡಿದ್ದೀನಿ. ವಿಚಾರಿಸೋಣ ಇದ್ರ ಬಗ್ಗೆ ಹೋಗಿದ ತಕ್ಷಣ ಎದೊಳ್ತದ್ಮೇಲೆ. ಹಾಂ, ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂದರೆ ಗೊತ್ತಾ ಗೈಸ್, ತೊಳೆದು ಡ್ರೈ ಕೂಡ ಮಾಡ್ತೈತದೆ, ಅದೊಂದು ಅಡ್ವಾಂಟೇಜು. ನೋಡಿದೆ ನೋಡಿ, ಇದೊಂದು ಎದೊಳ್ತು. ಇದಕ್ಕೆ ರಿಮೋಟ್ ಬೇರೆ, ಹಿಂಗೆ ಗೊತ್ತಿದ್ರೆ ವಾಪಸ್ಸು ಕ್ಲೋಸ್ ಆಗುತ್ತೆ. ಆ್ಯಂಡ್ ಇದು ತೋರಿಸ್ತೀನಿ ನೋಡಿ, ಇದು ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಲ್ಲಿ ತೊಳಿತಿದೆ ಅಲ್ಲಿ ಅಂತ. ಇದು ಅಷ್ಟೇ. ಆ್ಯಂಡ್ ಇದು ಹುಡುಗರ್ದು, ಇದು ಹುಡುಗಿರ್ದು, ಇದು ಗಾಳಿ ಆಡೋದು. ಏನೇನು ತೋರಿಸ್ತಾ ಇದ್ದೀವಿ ಗುರು? ಟೆಂಪ್ರೇಚರ್ ಇದು ನೋಡಿ, ಬಿಸಿ ಐತೆ. ಸೀಟ್ದು ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಬೋದು. ಅದಕ್ಕೆ ಇಲ್ಲಿದೆ ನೋಡಿ, ವಾಟರ್ ಟೆಂಪ್ರೇಚರು, ಸೀಟ್ ಟೆಂಪ್ರೇಚರು, ಡ್ರೈಯರ್ ಟೆಂಪ್ರೇಚರು, ಗಾಳಿ ಬರೋದ್ರದ್ದು ಟೆಂಪ್ರೇಚರ್ ಸೆಟ್ ಮಾಡ್ಬೋದು, ನೀರು ಬರೋ ಟೆಂಪ್ರೇಚರು ಸೆಟ್ ಮಾಡ್ಬೋದು, ಕುತ್ಕೊಳ್ಳೋ ಸೀಟ್ ಟೆಂಪ್ರೇಚರ್ನ ಸೆಟ್ ಮಾಡ್ಬೋದು. ಏನು ಮಸ್ತಲ್ಲ ಗೈಸ್. ಇದು ಬಟ್ಟೆ ತೊಳೆಯೋದು, ಮತ್ತೆ ಕಾಲು ತೊಳೆಯೋದು, ಕಾಲು ತೊಳೆಯೋದಾ? ಕಾಲು ತೊಳೆಯೋದ ಇದು? ಕಾಲು ತೊಳೆಯೋದು ವಾಶ್ರೂಮ್ ಎಲ್ಲ ಆಗಿ ಅದೆಲ್ಲ ಆದ್ಮೇಲೆ ಕಾಲು ತೊಳ್ಕೊಂಡು ಆಚೆ ಹೋಗೋದು. ಓ ಹಂಗ ವಯಸ್ಸಾಚ. ಸೊ ಇವಾಗ ನಾನು ತೊಗೊಂಡಿರೋ ಐಟಮ್ಗಳು ಬಂದು ಒಂದು DJI Pocket 3, ಇನ್ನೊಂದು ಇನ್ಸ್ಟಾ 360ಗೆ ಸೆಲ್ಫಿ ಸ್ಟಿಕ್ಕು, ಆ್ಯಂಡ್ ಇನ್ನೊಂದು ಕಾರ್ಡ್ ರೀಡರು. ನೋಡಿ ಹಿಂಗೆ ನಕ್ಕಿ ಸಾಕಾಯ್ತು. ದೊಡ್ಡಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ದೊಡ್ಡಪ್ಪ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ಲೆಟ್ಸ್ ಗೆಟ್ ಬ್ಯಾಕ್. ಇವಾಗ ಇವ್ರು ಬೇರೆ ಬಂದರು ಸಾಕು. ಆ್ಯಂಡ್ ಇವಾಗ ನಾನು ತಗೊಂಡಿರೋ ಐಟಮ್ಸ್ಗಳು ಬಂದು DJI Pocket 3 ಆ್ಯಂಡ್ ಒಂದು ಕಾರ್ಡ್ ರೀಡ್ರು. ಸೊ ಇದು ಬಂದು ಸೆಲ್ಫಿ ಸ್ಟಿಕ್ಕು, ಆ್ಯಂಡ್ ಇದು ಇದ್ರದ್ದು ಫಿಲ್ಟ್ರು, ಆ್ಯಂಡ್ ನಮ್ಮ ಹುಡುಗನಿಗೆ ಒಂದು ಲೆನ್ಸು. ಇದನ್ನು ಹಂಗೆ ಮಾಡ್ಬಿಡ್ತೀನಿ. ಸೊ ಇವಾಗ ನಾವು ಓಪನ್ ಮಾಡ್ತಾ ಇರೋದು ನನ್ನ ಮುಂದಿನ ಎಲ್ಲ ವ್ಲಾಗ್ಗೂ ಯೂಸ್ ಆಗುವಂಥ DJI Pocket 3. ಗೊಗ್ಗಯ್ಯ ಬಂದಾಗ ಅಡ್ಡ ಬಂದು ಡಿಸ್ಟ್ರಾಕ್ಟ್ ಮಾಡ್ತಾರೆ ಗೈಸ್ ನನ್ನ. ಇವಾಗ ಇದ್ರದ್ದು ಸೀಲ್ ಓಪನ್ ಮಾಡ್ತಾ ಇದ್ದೀನಿ ಗೈಸ್. ಫುಲ್ ಹ್ಯಾಪಿ, ಒರಿಜಿನಲ್ ಸೀಲ್. ಆ್ಯಕ್ಚುಲಿ ನನಗೆ ಬೇಕಾಗಿದ್ದು ಕ್ರಿಯೇಟರ್ ಕಿಟ್ ಕಾಂಬೋ, ಬಟ್ ಅದು ಸಿಕ್ಕಿಲ್ಲ. ಏನು ಮಾಡ್ತೀರಾ, ನಮಗೆ ಅರ್ಜೆಂಟ್ ಬೇರೆ, ಅದಕ್ಕೆ ಇಮ್ಮಿಡಿಯೇಟಾಗಿ ಯಾವುದೋ ಸಿಕ್ತವ್ರು ಸೇರುಂಡೆ ಅಂದ್ಬಿಟ್ಟು ಎತ್ಕೊಂಡ್ಬಿಟ್ಟಿದ್ವಿ. ಇಲ್ಲಿ ಎಷ್ಟೇ ಫಿಲ್ಟ್ರ್ ಬರೋದು ಗೈಸ್, ಎಷ್ಟು ಚಿಕ್ಕ ಫಿಲ್ಟ್ರ್ ಬರುತ್ತೆ ನೋಡಿ. ಇದಕ್ಕೆ 7,000 ಗೈಸ್. ಇಲ್ಲಿ ನೋಡಿ ಗೈಸ್, ವಾ ಏನು ಕ್ರೇಜಿ ಆಗಿದೆ. ನಮ್ಮ ಈ ಆಯುಧನ ಆನ್ ಮಾಡೋಣ. ಮೇಲೆ ಸ್ಕ್ರೀನ್ ಗಾರ್ಡ್ ಬೇರೆ ಇದೆ, ಚೆನ್ನಾಗಿದೆ, ಇಟ್ಕೊಳ್ಳೋಕ್ಕೆಂತೂ ಮಸ್ತಾಗಿದೆ, ವ್ಲಾಗ್ ಮಾಡೋಕ್ಕೂ ಎಲ್ಲ ಚೆನ್ನಾಗಿದೆ. ಆನ್ ಮಾಡೋಣ. ಆನಾಯ್ತು ಗೈಸ್. DJI swipe to skip 5 times. ಕಂಗ್ರಾಚುಲೇಷನ್ಸ್ ಬ್ರದರ್, ಕಂಗ್ರಾಚುಲೇಷನ್ಸ್. ಅಬ್ಬಬ್ಬ ಲಾಟ್ರಿ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಗೈಸ್ ಇವಾಗ ಏನು ಸೀನ್ ಅಂದರೆ, ಈ ಹೊಸ ಆಸ್ಮೋ Pocket 3ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಆಮೇಲೆ ಆಕ್ಟಿವೇಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಹುಡುಗರಿಗೆ ಎಲ್ಲಾದರೂ ಹೋಗೋಣ ಬಂದರು ಅಂತ ಹೇಳ್ತಿದ್ರೆ ಎಲ್ಲ ತಿಗಾದ ಬಕ್ಕ ಮಲ್ಗವ್ರೆ. ಇಲ್ಲಿ ಬೇರೆ ಏನೋ ಮಾಡ್ತಾವ್ರೆ ಒಳಗಡೆ ಕೆಲಸಗಳು. ಅವಾಗಲಿಂದ ಫೋಟೋಶೂಟು ಅಂತ. ನನ್ನ ಹೆಂಡತಿ ಮಕ್ಕ ತೊಳಿತಾವಳೆ. ಅಬ್ಬಬ್ಬಬ್ಬಬ್ಬಬ್ಬ. ಸಂತೋಷ, ಬಹಳ ಸಂತೋಷ. 26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕಾಗಿ ನೀವೇನ್ ಮಾಡಿದಿರಿ? ಒಂದು ಸಣ್ಣ ಎಳಪು, ಸಣ್ಣ ಸಹಾಯ, ನೋ ಚಾನ್ಸ್. ಎಲ್ಲ 24 ಗಂಟೆನೂ ಕುಡಿಯೋದು ಕಳ್ಕೊಂಡಿದ್ದೀರಿ ನೀವು.
ಏನಪ್ಪ ಇಷ್ಟೊಂದು ಶೋಕಿ ಮಾಡ್ತಾವನೆ ಅನ್ಕೋಬೇಡಿ. ಇವೆಲ್ಲ ಫೋಟೋಶೂಟ್ ಯೂಸ್ ಮಾಡಿರೋ ಗ್ರೀನ್ ಟೀ ಇದು ಎಣ್ಣೆ ಬಾಟಲ್ ಕೆಳಗಡೆಯಿಂದ ಬಾರ್ಕೊಂಡು ಇಸ್ಕೊಂಡ್ಬಿಟ್ಟು ಮಡಗಿರೋದು. ಇವು ಹೋಟ್ಲಲ್ಲಿ ಇರ್ಬಿಡ್ತಾರೆ ಎಣ್ಣೆ ಇದು ಇದು ಏನಿಲ್ಲ, ಇದು ಒರಿಜಿನಲ್, ಇದು ಬಿಚ್ಚೋಯ್ತು. ಸೊ ಇವಾಗ ನೀರು ಹಾಕೋಕ್ಕೂ ಮುಂಚೆ ಗಲೀಜ್ ಆಗಬಾರ್ದು ಅಂತೇಳಿ ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ನೋಡಿ ಆಟೋಮೆಟಿಕ್ ನಾವು ಸೌಂಡ್ ಕೇಳಿಸ್ಕೊಂಡು ಓಪನ್ ಆಗ್ಬಿಡ್ತೈತೆ. ಚೆನ್ನಾಗಿದೆ ಅಷ್ಟೇ. ಫೋಟೋಶೂಟ್ ಆಯ್ತು. ನಮ್ಮ ಈಶಾಂಗ್ ಮಾಡಿಸ್ತಾ ಇದ್ದಲ್ಲ, ಅದಕ್ಕೆ ನಾನು ಮಾಡಿಸ್ಕೊಂಡಿದ್ದು. ನಡೀರಿ ಹೋಗೋಣ. ಗಾಯ್ಸ್, ಇದು ನನ್ನ ಹೊಸ ವ್ಲಾಗ್. ನೋಡಿ ಹುಡುಗರ್ನು ಬಿಡಲ್ಲ ಅನ್ನೋದಕ್ಕೆ ಇದೊಂದೇ ವಿಡಿಯೋ. ಎಲ್ಲಾದ್ರೂ ಹಾಕಿ ನಾನು ರೈಡಿಗೆ ಕೊಡ್ತೀನಿ. ಒಬ್ಬೊಬ್ಬರದ್ದು ಅದೊಂಥರ ವೀಕ್ನೆಸ್. ಗೈಸ್ ಈ ವಿಡಿಯೋ ಎಲ್ಲ ಹಾಕ್ತೀನಿ ಹೇಳಿ. ಇವ್ರ ಮದ್ವೆ ದಿವಸ LED ವಾಲಲ್ಲಿ ಬಿಟ್ಬಿಡೋಣ, LED ವಾಲಲ್ಲಿ ಬಿಟ್ಬಿಡೋಣ ಇವ್ನ ಮದ್ವೆ ದಿವಸ. ಹಿಂಗೆ ನೋಡಿ ಈ ಸಕಲಾಗಿ ಬರ್ತೈತಲ್ಲ ಗುರು ಇದ್ರಲ್ಲಿ. ಅದಕ್ಕೆ ಈ ಗೈಸ್ ಇದು ವಿಡಿಯೋ ಮಾಡ್ತಾ ಇರೋದು ನನ್ನ ಹೊಸ ಇನ್ಸ್ಟಾ ಆಸ್ಮಾ ಪಾಕೆಟ್ 3 ಅಲ್ಲಿ. ಅದಕ್ಕೆ ಇದನ್ನ ಇವ್ರ ಮದ್ವೆ ಬಿಡ್ತೀವಿ.